ದಸರಾ ಸಂಭ್ರಮ ಕಳೆಗಡ್ತಾ ಇದೆ. ಒಂದ್ ಕಡೆ ಸ್ತಬ್ಧ ಚಿತ್ರ, ಇನ್ನೊಂದ್ ಕಡೆ ಜಂಬೂ ಸವಾರಿಗೆ ಅಭಿಮನ್ಯು ರೆಡಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಮೇಡಮ್ ಕೂಡ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು, ಯಾಕೆ ಹೆಣ್ಣಾನೆಗೆ ಈ ರೀತಿ ಜಂಬೂ ಸವಾರಿ ಹೋರೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅಂತ ಪ್ರಶ್ನೆ ಎತ್ತಾ ಇದ್ರು. ಸೊ ಅದಕ್ಕೆ ಏನೆಲ್ಲ ಕಟ್ಟಳೆಗಳಿದೆ ಅಥವಾ ರೂಲ್ಸ್ಗಳಿದೆ ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡಬೇಕಾಗತ್ತೆ. ಆದ್ರೆ ರಾಜಮನೆತನ ಬೆಳೆದು ಬಂದಂತಹ ರೀತಿ ಅಥವಾ ಆ ಕಾಲದಿಂದನೂ ಈ ಕಾಲದವರೆಗೂ ಕೂಡ ರಾಣಿಯರ ಪಾತ್ರ ಎಷ್ಟಿದೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗತ್ತೆ. ಹಾಗಾಗಿ ಹಿಂದೆ ನಿಂತ್ರು ಕೂಡ ನಾವು ಬೆಳಗ್ಗಿಂದ ಕೂಡ ಗಮನಿಸ್ತಾ ಇದ್ವಿ, ಏನೆಲ್ಲ ಆಚರಣೆಗಳು ನಡೀತಾ ಇತ್ತು, ಏನೆಲ್ಲ ಪದ್ಧತಿಗಳು ನಡೀತಾ ಇತ್ತು, ಅದನ್ನ ಒಂದು ಕಡೆ ನಿಂತ್ಕೊಂಡು ಮಹಾರಾಣಿಯವರಾಗಿರ್ಬೋದು ಅಥವಾ ರಾಜಮಾತೆಯವರು ನಿಂತ್ಕೊಂಡು ನೋಡ್ತಾ ಇದ್ರು, ಮತ್ತೆ ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ರು. ಆದ್ರೆ ಈ ಹಿಂದಿನಿಂದಲೂ ಕೂಡ ಅವರ ಪ್ರಾಮುಖ್ಯತೆ ಎಷ್ಟಿದೆ, ಈ ರಾಜರಿಗೆ ಅವ್ರು ಕೊಡ್ತಾ ಇದ್ದಂತಹ ಸಪೋರ್ಟ್ ಯಾವ ರೀತಿ ಇದೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಮೇಡಮ್, ಇದ್ರ ಬಗ್ಗೆ ಮಾತನಾಡೋದಾದ್ರೆ ನೋಡಿ, ನಮ್ಮ ಯದುವಂಶನ್ ತಗೊಂಡ್ರೆ ಮಹಾರಾಣಿಯರ ಪಾತ್ರ ಬಹು ದೊಡ್ಡದು. ಅಂದರೆ ನನ್ನ ಪ್ರಕಾರ ಅವ್ರ ಕೊಡುಗೆಯಿಂದನೇ ಈ ದಸರಾ ನಾವೇನು ನೋಡ್ತಾ ಇದ್ದೀವಿ, 600 ವರ್ಷದ ಇತಿಹಾಸ ಇರ್ಬೋದು, ಏನೇ ಇರ್ಬೋದು, ಅದ್ರ ಸಾಧ್ಯ. ಅದು ಹೇಗೆ ಅಂತ ಅಂದರೆ, ನಾವು ಯದುವಂಶದ ಪ್ರಾರಂಭಕ್ಕೆ ಹೋಗೋಣ ಆಯಿತಾ. ಯದುವಂಶದ ಪ್ರಾರಂಭಕ್ಕೆ ಹೋದರೆ ನಾವು ಯದುರಾಯರು ಮತ್ತು ಕೃಷ್ಣರಾಯರು ಅವರು ಅಲ್ಲಿಂದ ದ್ವಾರಕೆಯಿಂದ ಇಲ್ಲಿಗೆ ಬಂದರು. ಆಮೇಲೆ ಇಲ್ಲಿ ಒಂದು ಕೋಡಿ ಸೋಮೇಶ್ವರ ದೇವಸ್ಥಾನದ ಮುಂದೆನೇ ಬೀಡಾರ ಹೂಡಿದ್ರು ಅಂತ ಒಂದು ದಾಖಲೆ ಇದೆ. ಅದಕ್ಕಿಂತ ಮುಂಚೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಅವರು ಮೇಲ್ಕೋಟೆಗೂ ಪ್ರವಾಸಿಗಳಾಗಿ ಬರ್ತಾರವರು. ಇನ್ನೂ ಒಂದು ಕತೆ ಏನು ಹೇಳುತ್ತೆ ಅಂದರೆ, ಅವ್ರಿಗೆ ಏನೋ ಸ್ವಪ್ನ ಆಗಿತ್ತು, ಸ್ವಪ್ನದಲ್ಲಿ ಅವರು ಈ ಕಡೆ ಹೋಗಬೇಕು ಅಂತ ಅವರು ಬರ್ತಾರೆ ಅಂತಲೂ ಇದೆ. ಅವರು ಮೇಲ್ಕೋಟೆಗೆ ಹೋಗಿ ಅಲ್ಲಿ ನಾರಾಯಣ ದರ್ಶನವನ್ನು ಮಾಡಿಕೊಂಡು ಆಮೇಲೆ ಇಲ್ಲಿ ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದು ಇಲ್ಲಿ ಕೋಡಿ ಸೋಮೇಶ್ವರ ದೇವಸ್ಥಾನದ ಅಲ್ಲಿ ದೊಡ್ಡ ಕೆರೆ ಆಗ ಅದಕ್ಕೆ ಅಂಟ್ಕೊಂಡಂಗಿತ್ತಂತೆ. ಇನ್ಫ್ಯಾಕ್ಟ್ ಆ ದೊಡ್ಡ ಕೆರೆ ತುಂಬಿರೋ ಒಂದು ಚಿತ್ರನ ಮೈಸೂರು ಪ್ಯಾಲೇಸಲ್ಲಿ ಆಫೀಸಲ್ಲಿ ನಾವು ನೋಡ್ಬೋದು. ಅಲ್ಲಿ ಅವ್ರು ಇದ್ದಾಗ ಅಲ್ಲಿ ಬಟ್ಟೆ ಒಗೆಯಕ್ಕೆ ಬಂದಿದ್ದ, ಅಲ್ಲಿ ಕೆಲಸ ಮಾಡೋಕ್ಕೆ ಬಟ್ಟೆ ಒಗೆಯೋಕ್ಕೆ ಅಂತ ಬಂದಿದ್ದ ಹೆಂಗಸರುಗಳ ಒಂದು ಸಂಭಾಷಣೆನ ಅವ್ರು ಕೇಳಿಸ್ಕೊಳ್ತಾರೆ. ಏನು ಅಂತ ಅಂದರೆ, ಆ ಒಂದು ಹದಿನಾಡು ಅಂತ ಕರಿತಾ ಇದ್ರು ಆಗ, ಅದರ ಪಕ್ಕ ಅಟ್ಯಾಚ್ ಆದಂಗೆ ಆ ಹದಿನಾಡಿನ ಒಂದು ಅಧಿಪತ್ಯ ಚಾಮರಾಜ ಅಂತ ಒಬ್ಬ ದೊರೆ. ಅವನ ಹೆಂಡತಿ ಲಕ್ಷಮಣ್ಣಿ ಅಂತ, ಅವ್ರ ಮಗಳ ಹೆಸರು ಲಕ್ಷಮಣ್ಣಿ ಅಂತಾನೆ. ಆ ಲಕ್ಷಮಣ್ಣಿಗೆ ಮದುವೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು, ಈಗ ಒಂದು ಫಿಲಮ್ ಒಳಗಡೆ ಒಬ್ಬ ರಾಜ ರಾಣಿ ಒಬ್ಬ ವಿಲನ್ ಆ ಥರ ಎಲ್ಲ ಇರಂಗೆ ಒಬ್ಬ ಕಾರಗಳ್ಳಿಯ ಒಬ್ಬ ಮಾರನಾಯಕ ಅಂತ ಅವನು ಅವ್ರಿಗೊಂಥರ ಥ್ರೆಟನ್ ಮಾಡ್ತಾ ಇರಂಗೆ, ನನಗೆ ಮದುವೆ ಮಾಡಿಕೊಡಿ ಅವಳ ಜೊತೆ ಅಂತ ಅಂದ್ಬಿಟ್ಟು. ಅದನ್ನು ಅವರು ಕೇಳಿದ್ದಕ್ಕೆ ಅವ್ರೇನು ಮಾಡಿದ್ರು, ಅವ್ರು ತುಂಬ ರೆಸಿಸ್ಟ್ ಮಾಡ್ತಾಯಿದ್ರು, ಮತ್ತು ಅವ್ರು ಏನು ಮಾಡಬೇಕು ಅಂತಲೂ ಅವ್ರಿಗೆ ತೋಚ್ತಾ ಇರಲಿಲ್ಲ. ಇದನ್ನು ಅವರು ಕೇಳಿಸ್ಕೊಂಡು ಅವರು ಒಂದು ಜಂಗಮರ ಮೂಲಕ ರಾಣಿಗೆ ಸಂದೇಶ ಕಳಿಸ್ತಾರಂತೆ. ಆ ಕೋಡಿ ಸೋಮೇಶ್ವರ ದೇವಸ್ಥಾನ ಅಲ್ವಾ, ಅಲ್ಲಿ ಹೇಗಿದ್ರು ಜಂಗಮಗಳು ಬರ್ತಿದ್ರೇನೋ, ನಾವು ಇದಕ್ಕೆ ನಿಮಗೆ ಸಹಾಯ ಮಾಡ್ತೀವಿ ಅಂತ. ಮಹಾರಾಣಿ ಮತ್ತು ಆ ಜಂಗಮರು ಮತ್ತು ಇವರು 3 ಜನನೂ ಸೇರಿ ಇನ್ನೊಂದು ಕತೆ ಏನು ಹೇಳುತ್ತೆ ಅಂದರೆ, ಮಹಾರಾಣಿಗೂ ಚಾಮುಂಡೇಶ್ವರಿ ಸ್ವಪ್ನದಲ್ಲಿ ಬಂದು ಈ ಥರ ಒಬ್ಬರು ಬರ್ತಾರೆ, ಇಬ್ಬರು ಅಣ್ಣ ತಮ್ಮಂದರು, ಅವರು ಇದಕ್ಕೆ ಸಹಾಯ ಮಾಡ್ತಾರೆ ಅಂತಾನೂ ಒಂದು ಕತೆ ಇದೆ ಆ್ಯಕ್ಚುಲಿ. ಸೊ ಅದೇನೇ ಕತೆ ಇರಲಿ, ವಾಸ್ತವ ಅಂತೂ ಅವರಿಬ್ಬರು ಬಂದಿದ್ರು. ಆ ಜಂಗಮರ ಸಹಾಯದಿಂದ ಆ ಮಾರಹಳ್ಳಿ ಕಾರುಗಹಳ್ಳಿ ಮಾರನಾಯಕ ಅವನನ್ನು ಸಂಹಾರ ಮಾಡ್ತಾರೆ. ಸಂಹಾರ ಮಾಡ್ತಿದ್ದಂಗೆ ಆ ಲಕ್ಷಮಣ್ಣಿನ ಅವ್ರಿಗೆ ಕೊಟ್ಟು ಮದುವೆ ಆಗುತ್ತೆ. ಅಂದರೆ ಅದು ಪ್ರಾರಂಭ ಆಗಿದ್ದೇನೆ ಆಗಿನ ಒಂದು ದೇವರಾಜಮಣ್ಣಿ ಅವರ ಒಂದು ದೃಷ್ಟಿ ಏನಂದರೆ, ಈ ರಾಜ್ಯನ ಸೇವ್ ಮಾಡಬೇಕು, ಈ ಪ್ರಾಂತನ ಅಂತ ಸೇರಿ ಅವರು ಇವ್ರಿಗೆ ಸಹಾಯ ಕೇಳಿ ಇವ್ರಿಗೆ ಮದುವೆ ಮಾಡಿ ಅಲ್ಲಿಂದ ಯದು ವಂಶ ಅನ್ನೋದು ಸ್ಟಾರ್ಟ್ ಆಯಿತು. ಅಂದರೆ ಇದರಲ್ಲಿ ದೇವರಾಜಮಣ್ಣಿ ಪಾತ್ರ ಇದೆ ಅಂತ ಒಂದು ನಮಗೆ ಒಂದು ಇಂಪಾರ್ಟೆಂಟ್ ದಾಖಲೆ. ಅದರ ನೆಕ್ಸ್ಟ್ ನಾವು ಒಂದು ಚಿಕ್ಕ ಬ್ರೇಕ್ ತೆಗೆದುಕೊಂಬೋಣ. ರಾಜ ದೇವಮಣ್ಣಿಯಿಂದ ಶುರುವಾಯಿತು ಅನ್ನುವಂಥ ವಿಚಾರ, ದೇವರಾಜಮಣ್ಣಿಯಿಂದ. ಸೊ ಅಲ್ಲಿಂದ ಹೇಗೆ ಮಹಿಳೆಗೂ ಕೂಡ ಅಲ್ಲೊಂದು ಪ್ರಾತಿನಿಧ್ಯ ಸಿಗ್ತಾ ಬಂತು ರಾಜಮನೆತನದಲ್ಲಿ ಅನ್ನುವಂಥದ್ದು ತೀರಾ ಇತ್ತೀಚೆಗೆ ನಾವು KRS ಡ್ಯಾಮ್ ಕಟ್ಟುವ ವಿಚಾರಕ್ಕೆ ತನಕನೂ ಕೂಡ ನಾವು ಅದನ್ನ ಗಮನಿಸಬಹುದಾಗಿರುತ್ತೆ. ಆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಜೊತೆಗೆ ನೇರ ಪ್ರಸಾದ ದೃಶ್ಯಾವಳಿಗಳು ಕೂಡ ನೋಡ್ತಾ ಚಿಕ್ಕ ಬ್ರೇಕ್.